ದೇಶ ಸೇವೆಗೆ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತ ತಾಯ್ನಾಡಿ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದು ಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿಯನ್ನ ನೋಡ್ಕೊಂಡು ಬರೋಣ. 3 ವರ್ಷದಿಂದ 12 ವರ್ಷ ಆಗಿದ್ರೆ 50 ರೂಪಾಯಿ, 12 ವರ್ಷ ಮೇಲ್ಪಟ್ಟ ಇದ್ರೆ 100 ರೂಪಾಯಿ ಫೀಸ್ ಇದೆ. ಇಲ್ಲಿ ಎಂಟ್ರೆನ್ಸ್ ಫೀಸು 3 ವರ್ಷದಿಂದ 12 ವರ್ಷ ಇದ್ರೆ 50 ರೂಪಾಯಿ, 12 ವರ್ಷ ಮೇಲ್ಪಟ್ಟಿದ್ರೆ 100 ರೂಪೀಸು ಎಂಟ್ರೆನ್ಸ್ ಫೀಸ್ ಇದೆ. ಇಲ್ಲಿ ಇತಿಹಾಸದ ಪುಟಗಳನ್ನು ತಿರುಗಿಸಿದಾಗ ಕೆಲವೇ ಹೆಸರುಗಳು ಕತ್ತಲೆಯನ್ನು ಛಿದ್ರಿಸುವ ಜ್ವಾಲೆಯಂತೆ ಹೊಳೆಯುತ್ತವೆ ಮತ್ತು ಆ ಜ್ವಾಲೆಯಲ್ಲಿ ಅಕ್ಷಯವಾಗಿ ಹೊತ್ತಿರುವ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಶೌರ್ಯ ಭೂಮಿ, ಈ ಧೂಳಿನ ಕಣಗಳು, ಈ ಗಾಳಿಯ ನಾದ ಇವೆಲ್ಲವೂ 100 ವರ್ಷಗಳ ಹಿಂದೆ ನಡೆದ ಅಸಾಮಾನ್ಯ ಧೈರ್ಯದ ಕಥೆಯನ್ನು ಮರುಕಳಿಸುತ್ತಿವೆ. ಇಲ್ಲಿ ಕಾಲಿಟ್ಟ ಕ್ಷಣದಲ್ಲಿ ಮನಸ್ಸು ಒಂದು ವಿಚಿತ್ರ ಶಕ್ತಿ, ಒಂದು ಅಜಯತೆ, ಒಂದು ದೇಶಭಕ್ತಿಯ ಹೊಳಪನ್ನು ಅನುಭವಿಸುತ್ತದೆ. ಅಂಗೈಯಲ್ಲೊಂದು ಬೆಂಕಿ, ಹೃದಯದಲ್ಲಿ ಒಂದು ಪ್ರತಿಜ್ಞೆ ಮತ್ತು ದೇಶದ ಗೌರವಕ್ಕಾಗಿ ಬಲು ತ್ಯಾಗ ಮಾಡಿದ ವೀರನ ಹೆಜ್ಜೆ ಗುರುತುಗಳ ನಡುವೆ ನಾವು ನಿಂತಿರುವೆವು. ಇದು ಕೇವಲ ಮಣ್ಣಲ್ಲ, ಇದು ರಾಯಣ್ಣನ ಯುದ್ಧ ಘೋಷ ಇನ್ನು ಪ್ರತಿಧ್ವನಿಸುವ ಪವಿತ್ರ ಭೂಮಿ. ಇಂದು ನಾವು ಭೇಟಿ ಕೊಡುತ್ತಿರುವುದು ದುರಂತವನ್ನು ಧೈರ್ಯದಿಂದ ಗೆದ್ದ ಮಹಾವೀರನ ನಾಡಿಗೆ. ಸಿದ್ಧರಾಗಿ, ಏಕೆಂದರೆ ಮುಂದಿನ ಕೆಲವು ಕ್ಷಣಗಳು ನಿಮ್ಮ ಹೃದಯದಲ್ಲಿ ಮತ್ತೆ ಹುಟ್ಟಿಸಬಹುದು ಒಂದು ಕ್ರಾಂತಿಯ ಜ್ವಾಲೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ಕಿತ್ತೂರಿನ ಸಂಸ್ಥಾನದಲ್ಲಿ ನಡೀತಕ್ಕಂಥ ಒಂದು ಸಭೆ. ಈ ರೀತಿಯಾಗಿ ಅವರು ಸಭೆಗಳನ್ನ ಮಾಡ್ತಾ ಇದ್ರು. ಆ ನಂತರ ಕಿತ್ತೂರಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನ ಚರ್ಚೆ ಮಾಡಿಬಿಟ್ಟು ಅವರು ಕ್ರಮವನ್ನು ತೆಗೆದುಕೊಳ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ಸಭೆಗಳನ್ನ, ಇದು ಒಂದು ಕುರಿಗಾಯಿನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಶೌರ್ಯ ಭೂಮಿಯನ್ನು 2024 ಜನವರಿ 17ನೇ ತಾರೀಕಿಗೆ ಇದನ್ನ ಓಪನಿಂಗ್ ಮಾಡ್ತಾರೆ. 2024 ಜನವರಿ 17ನೇ ತಾರೀಕಿಗೆ ಈ ಶೌರ್ಯ ಭೂಮಿಯನ್ನು ಓಪನಿಂಗ್ ಮಾಡಿದ್ದಾರೆ, ಅಂದರೆ ಉದ್ಘಾಟನೆ ಮಾಡಿದ್ದಾರೆ. ರಾಯಣ್ಣ ಹುಲಿ ಹೊತ್ಕೊಂಡು ಹೋಗ್ತಕ್ಕಂಥ ದೃಶ್ಯವನ್ನು ನೀವು ವೀಕ್ಷಣೆ ಮಾಡಬಹುದು. ರಾಯಣ್ಣನ ನಾಮಕರಣ ಒಂದು ದೃಶ್ಯ, ರಾಯಣ್ಣನ ಗೆದ್ದ ಸಂದರ್ಭದಲ್ಲಿ ಅವನ್ನ ಎತ್ತಿಕೊಂಡು ಹೋಗ್ತಕ್ಕಂಥ ಒಂದು ದೃಶ್ಯ. ಇದು ರಾಯಣ್ಣನು ಕಸರತ್ ಮಾಡ್ತಕ್ಕಂಥ ಸ್ಥಳ. ನೀವೇನು ವೀಕ್ಷಣೆ ಮಾಡ್ತಿದ್ದೀರಿ, ಇಲ್ಲಿ ರಾಯಣ್ಣ ಕುಸ್ತಿಯನ್ನು ಆಡ್ತಕ್ಕಂಥ ಒಂದು ಸ್ಥಳ. ಸೊ ಗೆದ್ದಿರಿದ್ದಾನೆ. ಸೊ ರಾಯಣ್ಣನ ಕೈಯನ್ನ ಮೇಲೆತ್ತಿ ಹಿಡಿದಿದ್ದಾರೆ ನೋಡಿ. ಗಂಡು ಮೆಟ್ಟಿದ ನಾಡು, ಗಂಡು ಗಲಿಗಳ ಬೀಡಿನ ಗಂಡೆದೆಯ ಗಂಡು ಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಶೌರ್ಯ ಭೂಮಿ ಇರೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಇರೋದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಇರೋದು. ಅದೇ ಸಂಗೊಳ್ಳಿಯಲ್ಲಿನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನನ ಆಗಿರೋದು. ಈ ಸಂಗೊಳ್ಳಿ ಬೆಂಗಳೂರಿಂದ 481 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೆಳಗಾವಿಯಿಂದ ಬೆಳಗಾವಿ ಜಿಲ್ಲಾ ಕೇಂದ್ರದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಹುಬ್ಬಳ್ಳಿ ನಗರದಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ಬೈಲಹೊಂಗಲದಿಂದ 17 ಕಿಲೋಮೀಟರ್ ದೂರದಲ್ಲಿ ಈ ಸಂಗೊಳ್ಳಿ ಅನ್ನೋ ಒಂದು ಗ್ರಾಮ ಇರೋದು. ಇದೇ ಸಂಗೊಳ್ಳಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನಿಸಿರೋದು. 1798 ಆಗಸ್ಟ್ 15ರಂದು ಸಂಗೊಳ್ಳಿ ರಾಯಣ್ಣ ಈ ಒಂದು ಸ್ಥಳದಲ್ಲಿ ಜನಿಸ್ತಾನೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ಕಿತ್ತೂರಿನ ದಂಗೆ. 1824ರಲ್ಲಿ ಕಿತ್ತೂರಿನಲ್ಲಿ ದಂಗೆ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಯುದ್ಧದ ಒಂದು ಸನ್ನಿವೇಶಗಳನ್ನು ನೀವು ನೋಡ್ತಾ ಇದ್ದೀರಿ. ಸಂಗೊಳ್ಳಿ ರಾಯಣ್ಣ 1798 ಆಗಸ್ಟ್ 15ರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಭರಮಪ್ಪ ಮತ್ತು ಕೆಂಚವ್ವ ದಂಪತಿಗಳಿಗೆ ಜನಿಸ್ತಾರೆ. ಅವರ ಜನ್ಮದಿನದಂದೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದು ಒಂದು ವಿಶೇಷ. ಸಂಗೊಳ್ಳಿ ರಾಯಣ್ಣ ಕಿತ್ತೂರ ಸಂಸ್ಥಾನದ ಸೇನೆಯಲ್ಲಿ ಸೇರಿ ಶೌರ್ಯದಿಂದಾಗಿ ಹಿರಿಯ ಕಮಾಂಡ್ ಸ್ಥಾನಕ್ಕೇರಿದರು.
1824ರಲ್ಲಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ ಆಡಳಿತದ ವಿರುದ್ಧ ದಂಗೆ ಎದ್ದಾಗ ರಾಯಣ್ಣ ಕೂಡ ಭಾಗವಹಿಸಿ ಹೋರಾಡಿದರು. ಚೆನ್ನಮ್ಮ ಬಂಧನದ ನಂತರವೂ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಸಿ ಮತ್ತೊಂದು ದಂಗೆಯನ್ನು ಮುನ್ನಡೆಸಿದರು. ಕರುನಾಡಿನ ಜನರ ಮನೆ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಗೆಲ್ಲು ಶಿಕ್ಷೆಯನ್ನು ನೀಡ್ತಾರೆ. ಮುಂದೆ ನಂದಗಡದಲ್ಲಿ 1831 ಜನವರಿ 26ರಂದು ರಾಯಣ್ಣನ ಇಚ್ಛೆಯಂತೆ ನಂದಗಡದಲ್ಲಿ ಅವರನ್ನು ಗಲ್ಲಿಗೇರಿಸ್ತಾರೆ. ಜನವರಿ 26 ಅವರು ಗಲ್ಲಿಗೇರಿದ ದಿನವೇ ಭಾರತ ದೇಶವು ಗಣರಾಜ್ಯವಾಗಿರುವುದು ಮತ್ತೊಂದು ವಿಶೇಷ. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ. ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ರಾಣಿ ಚೆನ್ನಮ್ಮಳನ್ನು ಬ್ರಿಟಿಷರು ಬಂಧಿಸಿ ಬೈಲುಹೊಂಗಲ ಜೈಲಲ್ಲಿಟ್ಟಾಗ ಮಾರು ವೇಷದಲ್ಲಿ ಬಂದು ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮಳನ್ನ ಭೇಟಿಯಾಗ್ತಾ ಇರ್ತಾರೆ. ಹಾಗೆ ತನ್ನ ಸಹಚರರೊಂದಿಗೆ ಗುಪ್ತ ಸಭೆಗಳನ್ನು ಮಾಡ್ತಕ್ಕಂಥ ಸ್ಥಳ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ. ಹಾಗೆ ಅವರು ಗುಪ್ತವಾಗಿ ತಮ್ಮ ಆಯುಧಗಳನ್ನು ಕೂಡ ಇಲ್ಲಿ ತಯಾರು ಮಾಡ್ತಾ ಇದ್ರು. ನೀವೇನು ವೀಕ್ಷಣೆ ಮಾಡ್ತಿಲ್ಲ, ಇಲ್ಲಿ ಆಯುಧಗಳನ್ನು ತಯಾರಿಸ್ತಾ ಇದ್ರು. ಹಾಗೆ ತನ್ನ ಸಹಚರರೊಂದಿಗೆ ಗುಪ್ತ ಸಭೆಗಳನ್ನು ಕೂಡ ಅವರು ಮಾಡ್ತಾ ಇದ್ರು. ಬೈಲಹೊಂಗಲ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ ಫೆಬ್ರವರಿ 2, 1829ರಂದು ಲಿಂಗೈಕ್ಯರಾದರು. 4 ವರ್ಷ 8 ತಿಂಗಳು ಬಂಧನದಲ್ಲಿದ್ದ ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆಯುಸಿರೆಳೆದರು. ಆಂಗ್ಲರ ವಿರುದ್ಧದ ಯುದ್ಧದ ಸಿದ್ಧತೆಯಲ್ಲಿದ್ದ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮನವರ ಸಮಾಧಿಗೆ ಬಂದು ನೆಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಕುಲಕರ್ಣಿ ಬಾಳಪ್ಪ ಮನೆಗೆ ಬಂದು ರಾಯಣ್ಣನ ಮೇಲೆ ಗುರುತರವಾದ ಆರೋಪ ಮಾಡಿ ಸಂಪಗಾಂವ್ ಅಮಲ್ದಾರರಿಗೆ ಪತ್ರ ಬರೆದನು. ಆತನ ಮೂಲಕವೇ ಪತ್ರವನ್ನು ಸಂಪಗಾಂವ್ ಕಚೇರಿಗೆ ತಲುಪಿಸಲಾಯಿತು. ಅಮಲ್ದಾರ್ ಪತ್ರ ನೋಡಿ ಇನಾಂ ಕಾಯ್ದೆ ಪ್ರಕಾರ ಕಂದಾಯ ಕಟ್ಟಬೇಕೆಂದು ಸೂಚಿಸಿದನು. ರಾಯಣ್ಣ ಕಂದಾಯ ನಿರಾಕರಿಸುವ ಮೂಲಕ ಇನಾಂ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದನು. ಕೆರಳಿದ ಅಮಲ್ದಾರ್ ಆತನನ್ನು ಬಂಧಿಸಲು ಸೂಚಿಸುತ್ತಾನೆ. ಅಮಲ್ದಾರ್ ಆದೇಶದಂತೆ ಪೊಲೀಸರು ರಾಯಣ್ಣನನ್ನು ಬಂಧಿಸಿ ಒಯ್ಯುತ್ತಿರುವುದು ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಗುವ ಸ್ವಪ್ನವಾದ ಗೆರಿಲ್ಲಾ ತಂತ್ರದ ರೂವಾರಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿರುವ ದಬ್ಬಾಳಿಕೆ ತಿಳಿದು ಸಂಪಗಾಂವ್ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಬಂದನು. ಕರುನಾಡಿನ ಜನರ ಮನೆ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡುರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿದೆ. ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ದೇಶ ಸೇವೆಗೆ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತ ತಾಯ್ನಾಡಿ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದು ಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ರಾಯಣ್ಣನು ಹೋರಾಟ ಮಾಡಿದ್ದು ಕೇವಲ ಕತ್ತಿಯಿಂದಲ್ಲ, ಜನರ ನಂಬಿಕೆಯಿಂದ. ಕಾಡು ಮೈದಾನಗಳಲ್ಲಿ, ಬೆಟ್ಟ ಗುಡ್ಡೆಗಳಲ್ಲಿ, ಹಳ್ಳಿಗಳ ಹಿತದಲ್ಲಿ ಜ್ವಾಲೆಯಾಗಿದ್ದ ರಾಯಣ್ಣ ಬ್ರಿಟಿಷರ ಗರ್ವವನ್ನು ಧೂಳೆಬ್ಬಿಸುವ ಸನ್ನದ್ಧ ಯೋಧರ ಬಳಗವನ್ನು ರಚಿಸಿದ.
ಅವರ ದಾಳಿಗಳು ಮಿಂಚಿನಂತೆ, ಛಾಯೆಯಂತೆ, ಪತ್ತೆಯಾಗದ ತಂತ್ರಗಳಂತೆ ಬ್ರಿಟಿಷರಿಗೆ ಆಗಾಗ್ಗೆ ಕಿಚ್ಚು ಹಚ್ಚುವಂತೆ ಆಗಿದ್ದವು. ಬ್ರಿಟಿಷರು ಈ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಬೇಕಂತಿಕೊಂಡು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಮುಂದೆ ಸಂಗೊಳ್ಳಿ ರಾಯಣ್ಣನನ್ನು ಅವರು ಹೇಗೆ ಬಂಧಿಸ್ತಾರೆ ಅಂತಂದರೆ, ಸಂಗೊಳ್ಳಿ ರಾಯಣ್ಣನ ವಿಶ್ವಾಸವಿರ್ತಕ್ಕಂಥ ವ್ಯಕ್ತಿಗಳಿಂದ ಕುತಂತ್ರವನ್ನು ಮಾಡಿ, ಈ ಡೋರಿ ಹಳ್ಳ ಅಂತ ಏನು ನೋಡ್ತಿದ್ದಿಲ್ವ, ಈಗೇನು ನೋಡಿದಿಲ್ವ, ಇದೇ ಡೋರಿ ಹಳ್ಳ. ಈ ಡೋರಿ ಹಳ್ಳದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುವ ಸಂದರ್ಭದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಮೋಸದಿಂದ ಬಂಧಿಸ್ತಾರೆ ಸಂಗೊಳ್ಳಿ ರಾಯಣ್ಣನನ್ನು. ಇದು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರು ಬಂಧಿಸಿರ್ತಕ್ಕಂಥ ಸ್ಥಳ ಡೋರಿಹಳ್ಳ. ರಾಯಣ್ಣನ ಬುದ್ಧಿಮತ್ತೆ, ಯುದ್ಧ ತಂತ್ರ, ಜನಮನದ ಗೆಲುವು ಇವೆಲ್ಲವೂ ಸೇರಿ ರಾಯಣ್ಣನನ್ನು ಕೇವಲ ಯೋಧನಾಗಿರಲಿಲ್ಲ, ಅವನು ದಂಗೆಗಾರನಲ್ಲ, ಅವನು ಕಳ್ಳನಲ್ಲ, ಅವನು ಸ್ವಾತಂತ್ರ್ಯದ ಪ್ರತಿಮೆಯ ಪರಾಕ್ರಮದ ಪರಮಗುರು, ಬಂಡಾಯದ ಹೊಳೆ ಹರಿಸಿದ ಭಾರತ ಮಾತೆಯ ಕ್ರಾಂತಿಯ ಶಿವ. ಧಾರವಾಡ ಕೋರ್ಟ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಇದು ಗಲ್ಲು ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಒಂದು ಸನ್ನಿವೇಶ, ಕೋರ್ಟಿನ ಒಂದು ಸನ್ನಿವೇಶ. ರಾಯಣ್ಣನ ಇಚ್ಛೆಯಂತೆ ನಂದಗಡದ ಹೊರವಲಯದ ಮರಕ್ಕೆ ರಾಯಣ್ಣನ ಗಲ್ಲಿಗೇರಿಸಲಾಗುತ್ತೆ. ಸಂಗೊಳ್ಳಿ ರಾಯಣ್ಣನೊಂದಿಗೆ ಸಾರ್ವಜನಿಕ ಗಲ್ಲು ಶಿಕ್ಷೆಗೆ ಗುರಿಯಾದವರು ಬಸ್ತುವಾಡದ ಬಾಳಾನಾಯಕ ಮಲ್ಲಾನಾಯಕ, ಹನಬರಟ್ಟಿ ಬಸಲಿಂಗಪ್ಪ, ಬೆಳವಡಿ ಕರೆಬಸಪ್ಪ, ಹೋಗರ್ತಿ ಭೀಮಾ ಜಿಡ್ಡಿಮಣಿ, ಸಂಕ್ರೇಶಕೊಪ್ಪ ಕೆಂಚಪ್ಪ, ಸುತ್ತಿಗಟ್ಟಿ ಅಪ್ಪೋಜಿ ನಾಯಕ. ಇವರನ್ನೆಲ್ಲರನ್ನೂ ಕೂಡ 1831 ಜನವರಿ 26ರಂದು ಗಲ್ಲಿಗೇರಿಸಲಾಯಿತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಅದೇ ನಂದಗಡದಲ್ಲಿ ಸಮಾಧಿ ಮಾಡಲಾಯಿತು. ರಾಯಣ್ಣನ ಸಮಾಧಿಯ ಮೇಲೆ ಒಂದು ಆಲದ ಮರವನ್ನು ನೆಡಲಾಯಿತು. ಆ ಆಲದ ಮರವು ಈಗಲೂ ಕೂಡ ಆ ಸಮಾಧಿಯ ಮೇಲಿದೆ. ಅಚ್ಚರಿ ಏನೆಂದರೆ, ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.